ಮಹದಾಯಿ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ ಪ್ರಹ್ಲಾದ್ ಜೋಶಿ ಅವರೇ? ಕೃಷ್ಣಾ ಮೇಲ್ದಂಡೆ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ? ನಿಮ್ಮ 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 ಕಡೆ ಇರುವಂಥ ಸಮಸ್ಯೆಗಳ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಕೃಷ್ಣಾ ಮೇಲ್ದಂಡೆ ಬಗ್ಗೆ ಮಾತಾಡಿದ್ದೀರಾ, ಅಪ್ಪರ್ ಕೃಷ್ಣ ಬಗ್ಗೆ ಮಾತಾಡಿದ್ದೀರಾ, ಆಲ್ಮಟ್ಟಿ ಬಗ್ಗೆ ಮಾತಾಡಿದ್ದೀರಾ, ಮೇಕೆದಾಟು ಬಗ್ಗೆ ಮಾತಾಡಿದ್ದೀರಾ, ರಾಜ್ಯದ ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ದೀರಾ, ನರೇಗಾಗೆ 8,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಕರ್ನಾಟಕದಿಂದ GST 40,000 ಕೋಟಿ ಕೊಡಬೇಕಲ್ಲ, ನಾಚಿಕೆ ಆಗಲ್ವಾ? 15th ಫೈನಾನ್ಸ್ ಕಮಿಷನಿಂದ 5,695 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಕರ್ನಾಟಕಕ್ಕೆ ನಿಮ್ಮ ಏನು ನೀವು ಹೇಳ್ತಾ ಇದ್ದೀರಲ್ಲ, BJPಯವರು ಸಿದ್ದರಾಮಯ್ಯನವರ ಅಪ್ಪನ ಮನೆ ಅಂತ ತಗೊಂಬಂದು ಕೊಡ್ತಾವ್ರ ಗ್ಯಾರಂಟಿ ಸ್ಕೀಮ್ಗಳಿಗೆ. ನಿಮ್ಮ ಅಪ್ಪನ ಮನೆ ಅಂತ ಕೊಡ್ತಾ ಇದ್ದೀರಾ ನಿಮ್ಮ ದುಡ್ಡ? ಈ ದುಡ್ಡು ನಮ್ಮ ದುಡ್ಡು ರೀ, ನಾವು ನಮ್ಮ ಕರ್ನಾಟಕದ ಜನತೆ ಕೊಟ್ಟಂಥ ದುಡ್ಡದು, ಟ್ಯಾಕ್ಸ್ ಮೂಲಕ. ಆ ದುಡ್ಡನ್ನು ನೀವು ಪ್ರತಿ ರಾಜ್ಯಗಳಿಗೆ ವಾಪಸ್ ಕೊಡಬೇಕು 42% ಥರ. ಎಲ್ಲಿ ಕೊಡ್ತಾ ಇದ್ದೀರಿ? 4.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರುವಂಥದ್ದು ಎಲ್ಲ ವಿಧದ ಟ್ಯಾಕ್ಸ್ಗಳಿಂದ. ಎಷ್ಟು ವಾಪಸ್ ಕೊಟ್ಟಿದ್ದೀರಿ ಇಂಥವ್ರಿಗೂ? ಒಂದು ವರ್ಷಕ್ಕೆ 50,000 ಕೋಟಿ ವಾಪಸ್ ಕೊಡ್ತಾ ಇದ್ದೀರಿ. ಎಷ್ಟು ಕೊಡಬೇಕಾಗಿತ್ತು? 2,20,000 ಕೋಟಿ ಕೊಡಬೇಕು ನೀವು ವಾಪಸ್. ನಾನು ಇದ್ರ ಬಗ್ಗೆ ಯಾವತ್ತಾದರೂ ಮಾತಾಡ್ತಾ ಇದ್ದೀರಾ ಪ್ರಹ್ಲಾದ್ ಜೋಶಿ ಅವರೇ? ನಿಮ್ಮ ಕತೆ ಮುಗೀತು. ಯುವರ್ ಟರ್ಮ್ ಇಸ್ ಕಮಿಂಗ್ ಟು ಎನ್ ಎಂಡ್. ಐ ಆಮ್ ಟೆಲ್ಲಿಂಗ್ ಯು. ಯಾವ ಕಾರಣಕ್ಕೂ ನೆಕ್ಸ್ಟ್ 2024 ಪಾರ್ಲಿಮೆಂಟ್ ಚುನಾವಣೆಗೆ ನೀವು ಸೋಲ್ತೀರಾ. 2 ಲಕ್ಷ ಹಂತದಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಅವರೇ ಸೋಲಿಸ್ತಾರೆ ನಿಮ್ಮನ್ನು. ಜಗದೀಶ್ ಶೆಟ್ಟರ್ ಇಸ್ ಗೋಯಿಂಗ್ ಟು ಬಿ ಎ ಕ್ಯಾಂಡಿಡೇಟ್ ಫಾರ್ ಯು, ಅಗೇನ್ಸ್ಟ್ ಯು, ನೋ ಡೌಟ್. ನೀವು ಲಿಂಗಾಯತ ಸಮುದಾಯನ ಒಡೆದು ಪೀಸ್ ಮಾಡಾಕ್ಬಿಟ್ರಿ. ಈಗ ಎಲ್ಲೋ ಒಂದು ಈ ವಿಚಾರದಲ್ಲಿ ಇನ್ನು ಆ ಜಾತಿ ಗಣತಿ ಬಗ್ಗೆ ವರದಿನೇ ಬಂದಿಲ್ಲ ಹೊರಗಡೆ. ಆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ ಜನವರಿ ಎಂಡ್ವರೆಗೂ ಇವ್ರಿಗೆ, ಹೆಗ್ಡೆ ಅವ್ರಿಗೆ, ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದ ಹಿಂದುಳಿದ ವರ್ಗದ ಆಯೋಗಕ್ಕೆ. ಅವ್ರು ಅವ್ರನ್ನ ನೇಮಕ ಮಾಡಿದ್ದು ನಾವಲ್ಲ, BJPಯವರು ನೀವೇ ನೇಮಕ ಮಾಡಿದ್ದು. ನಿಮಗೆ ಜಾತಿ ಗಣತಿ ವಿಚಾರದಲ್ಲಿ ಸಂಶಯ ಇದ್ದಿದ್ರೆ, ಸಮಸ್ಯೆ ಇದ್ದಿದ್ರೆ ನೀವು ಆವಾಗಲೇ ಕ್ಯಾನ್ಸಲ್ ಮಾಡಬೇಕಾಯಿತು. ಜಾತಿ ಗಣನೆ ಬೇಕಾಗಿಲ್ಲ ಅಂತ ನೀವು 4 ವರ್ಷ ಇದ್ರಲ್ಲ ಸ್ವಾಮಿ, ಕಿತ್ತು ಬಿಸಾಕಬೇಕಾಗಿತ್ತು. ಈಗ ನೀವು ಒತ್ತಾಯ ಮಾಡ್ತಾ ಇದ್ದೀರಿ ಒಂದು ಕಡೆ, ಇನ್ನೊಂದು ಕಡೆ ಆ ರಿಪೋರ್ಟಲ್ಲಿ ಸುಮ್ಮನೆ ಏನೋ ಊಹಾಪೋಹಗಳಲ್ಲಿ ನೀವು ತೇಲ್ತಾ ಇದ್ದೀರಿ. ಅದರಲ್ಲಿ ಲಿಂಗಾಯತ ಸಮುದಾಯದ ಸಂಖ್ಯೆನ ಕಮ್ಮಿ ಮಾಡಿಬಿಟ್ಟವ್ರೆ, ಒಕ್ಕಲಿಗ ಸಮುದಾಯದ ಸಂಖ್ಯೆನ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಇನ್ನೇನೋ ಮಾಡಿಬಿಟ್ಟಿದ್ದಾರೆ. ಎಲ್ಲಿದೆ ವರದಿ? ಎಲ್ಲಿದೆ ರೀ? ಯಾಕೆ ಮಿಸ್ಲೀಡ್ ಮಾಡ್ತಾ ಇದ್ದೀರಿ ಜನಗಳಿಗೆ? ಅಂದರೆ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ನಿಮಗೆ ರಿಪ್ಲೈ ಕೊಡುವಂಥದ್ದೇ ಒಂದು ವೃತ್ತಿನ. ಬೆಳಗಿನ ಸಾಯಂಕಾಲದವರೆಗೂ ಜನಸಾಮಾನ್ಯರನ್ನ ಕಷ್ಟ ಕೇಳುವಂಥದ್ರಲ್ಲಿ ನಾವು ತಲ್ಲೀನರಾಗಿದ್ದೀವಿ. ನಿಮ್ಮ ಈ ಸಣ್ಣ ಸ್ಟೇಟ್ಮೆಂಟ್ಗಳ ಬಗ್ಗೆ ರಿಯಾಕ್ಷನ್ ಕೊಡುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ. ವಿ ಆರ್ ವರ್ಕಿಂಗ್ ಫಾರ್ ದ ಪೀಪಲ್. ಆಮೇಲೆ ದೆನ್ ಟಾಕಿಂಗ್. ನಿಮ್ಮದು ಬರೀ ಟಾಕಿಂಗ್ ಅಷ್ಟೇ, ನೋ ವರ್ಕಿಂಗ್ ಅಟ್ ಆಲ್.